ಅಂದಂಗೆ ನಮ್ಮನೇಲಿ ಯಕ್ಷಗಾನ ನಮ್ಮನೇದಾದ್ರೂ ಉಸ್ತುವಾರಿ ಎಲ್ಲ ನಮ್ ಸೋಮಣ್ಣ ನಾಗಪ್ಪಣ್ಣಂದೆ. ಅದೇನ್ ತಲೆ ಬಿಸಿ ಅಂತೀರಾ? ಹೊತ್ತಿಗೆ 3 ಸಲ ಎಲಡ್ಕೆ, ಅಡ್ಕೆಯಿಂದ ಹೊಗೆ ಸಪ್ ತನಕ ಎಲ್ರಿಗೂ ನಾಗಪ್ಪಣ್ಣನ ಎಲಡ್ಕೆ ಚೀಲಾನೇ ಬೇಕು. ಬೆಳಿಗ್ಗೆ 7 ಗಂಟೆಗೆ ಬರ್ಬೇಕಿದ್ ಮೇಳದವ್ರು ದಾರಿ ತಪ್ಪಿ ಕಾಡ್ದಾರಿ ಹಿಡ್ದಾರೆ ಅನ್ನಕ್ಕೂ ನಾಗಪ್ಪಣ್ಣನ ಎಲಡ್ಕೆ ಚೀಲ ಓಪನ್ ಆಯ್ತು. ತಡವಾಗಿ ಬಂದ್ರು ಸೋಮಣ್ಣನ್ ನೋಡ್ತಿದ್ದಂಗೆ ಮೇಳದವ್ರೆಲ್ಲ ಖುಷಿ ಆದ್ರು. ಕಾರಣ ಸುತ್ತಮುತ್ತ ಯಕ್ಷಗಾನ ನಡೆದ್ರು ಸೋಮಣ್ಣನ್ ಪ್ರೆಸೆನ್ಸ್ ಇರುತ್ತೆ. ಬಸ್ಸಲ್ಲಿದ್ದ ಐಟಮ್ಸ್ ಎಲ್ಲ ಕೆಳಗಿತ್ತು. ಮೇಳದವರು ಒಲೆ ಹುಡ್ತಾ ಇದ್ರೆ ಮಧ್ಯಾಹ್ನ ಪೂಜೆಗೆ ಬಂದವ್ರಿಗೆ ಊಟದ ವ್ಯವಸ್ಥೆನೂ ತಕ್ಕ ಮಟ್ಟಿಗೆ ಆಯ್ತು. ಮೇಳದ 60 ಮಂದಿಲಿ ಅರ್ಧ ಮಂದಿ ನೆಟ್ವರ್ಕ್ ಹುಡ್ಕೊಂಡು ಕಾಡ್ ಅಲಿತಾ ಇದ್ರು. ಸಂಜೆ ಆಗ್ತಿದ್ದಂಗೆ ಊರ್ ಹುಡುಗರೆಲ್ಲ ನಮ್ಮನೇಲೆ. ಮೇಳದವ್ರು ಮೇಕಪ್ ಮಾಡ್ತಿದ್ರೆ ಅದು ನೋಡದೆ ಹುಡುಗರಿಗೆಲ್ಲ ಖುಷಿ. ಸಂಜೆ ತನಕ ಓಡಾಡ್ಕೊಂಡಿದ್ ಗಂಡಸ್ರೆಲ್ಲ ಹೆಣ್ಣಿನ ವೇಷ ಹಾಕಿ ಬಳಗ್ತಾ ಇದ್ರೆ ಏನ್ ಚಂದ ಕಾಣ್ತಾರ ಮರ್ರೆ. ಮಂದಾರ್ತಿ ಮೇಳ ಅಂದ್ರೆ ಮೇಳ ಅಂತ ಊರವ್ರದೆಲ್ಲ ಶಾಬಾಸ್ಗಿರಿ. ಯಕ್ಷಗಾನ ಶುರುವಾಗಿ ಗಂಟೆ 8 ಆಗ್ತಾ ಇದ್ದಂಗೆ ಸುತ್ತಮುತ್ತದ ಊರವ್ರೆಲ್ಲ ಬಂದಿದ್ದಾಯ್ತು. ಊರ್ ಬದಿ ಎಲ್ಲ ಒಂದ್ ಕಡೆ ಸೇರಕ್ಕೆ, ಮಠ್ ಬದಿ ಹೋಗಿ ಒಂಚೂರ್ ಬಿಡ್ಕೊಳಕ್ಕೆ ಯಕ್ಷಗಾನನು ಒಂದ್ ನೆಪ ಅಷ್ಟೇ. ಹಳಿಯ ಕೊಡ್ಸಿದ್ ಗೋಲ್ಡ್ ಕೇಸ್ ವಾಚ್ ಕಟ್ಕೊಂಡಿದ್ ಸೋಮಣ್ಣ ಹೊತ್ತಿಗೆ 10 ಸಲ ಮೇಳದವ್ರ ಹತ್ರ ಹೋಗಿ ಒನ್ಸ್ ಮೋರ್ ಅಂತ ಹೇಳೋದಲ್ದೆ ಯಕ್ಷಗಾನದವ್ರಿಗೆ ಅವನ್ ಎಷ್ಟು ಕ್ಲೋಸ್ ಅಂತ ಕೊಚ್ತಿದ್ದ. ಮಹಿಷನ್ ಆರ್ಭಟ ನೋಡಿ ನಿದ್ದೆ ಗುಂಗಲ್ಲಿದ್ ಮಂದಿ ಎಲ್ಲ ಬೆಚ್ಚ ಬಿದ್ರೆ ಎಷ್ಟು ಓಡಾಡ್ತೀಯ, ಸಾಕ್ ಕುತ್ಕ ಅಂತ ಕುಸ್ಮಕ್ಕ ಸೋಮಣ್ಣನ್ ತಲೆಗ್ ತಟ್ಟಿ ಸಮಾಧಾನ ಮಾಡಿಸ್ತಿದ್ಲು.